ಪ್ರೆಗ್ನೆನ್ಸಿ ಆದಾಗ ಈ ಮೊಟ್ಟೆ ತಿಂದ್ರೆ ಮಗು ತಲೆಯಲ್ಲಿ ಕೂದಲು ಬೆಳೆಯಲ್ಲ, ನನ್ನ ತಲೆಯಲ್ಲಿ ಕೂದಲು ಉದುರೋಗ್ತವೆ ಅನ್ನುವಂಥದ್ದು ಒಂದು ಅದು ನಿಜಾನ ಸುಳ್ಳ? ಇನ್ನೊಂದಿದೆ ಅದಕ್ಕೆ ಆ್ಯಡ್, ಮೊಸರು ತಿನ್ಬಹುದಾ? ತಿನ್ಬೋದು. ಮೊಸರು ತಿಂದ್ರೆ ಕೋಲ್ಡ್ ಆಗ್ಬಿಡುತ್ತೆ, ಹೊಟ್ಟೆಲಿರೋ ಮಗುಗೆ ಕೋಲ್ಡ್ ಆಗ್ಬಿಡುತ್ತೆ. ಅದೇನೋ ಎಲ್ಲಾ ಪೇಷಂಟ್ ನಾನು ಹೀಟ್ ಐಟಮ್ ತಿನ್ಬೋದಾ ಕೋಲ್ಡ್ ಐಟಮ್ ತಿನ್ಬೋದಾ ಅಂತ ಕೇಳ್ತಾರೆ. ನಂಗೆ ಇನ್ನೂ ಅದು ಅರ್ಥನೇ ಆಗಿಲ್ಲ, ಯಾವ್ದು ಯಾಕಂದ್ರೆ ಯಾವ್ದು ಕೋಲ್ಡ್ ಐಟಮ್ ಅಂತ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲೂ ಅಷ್ಟೇನೆ. ಈಗ ನನ್ನ ವೈಫ್ ಆದಾಗ ಬರೀ ಈಗೆಲ್ಲ ನೀವ್ ಹೇಳಿದ್ರಲ್ಲ, ಯೂಟ್ಯೂಬ್, ಗೂಗಲ್, ಯೂನಿವರ್ಸಿಟಿ ಆಗಿರೋದ್ರಿಂದ ಹೀಟ್ ಐಟಮ್ ಕೋಲ್ಡ್ ಐಟಮ್ ಅಂತಿಲ್ಲ. ಇವಾಗ ಕೆಲವರಿಗೆ ಸ್ವಭಾವತಃ ಇವಾಗ ಯಾರಿಗೋ ಒಬ್ಬರಿಗೆ ವಾಟರ್ ಮೆಲನ್ ತಿಂದ ತಕ್ಷಣ ಗಂಟ್ಲು ಕರ್ಕರ್ ಅನ್ನತ್ತೆ. ಸೊ ಟು ಅವಾಯ್ಡ್ getting throat infection or cold and extra medication during pregnancy, ಈ ಮ್ಯಾಂಗೋ, ವಾಟರ್ ಮೆಲನ್ ಅಂತದ್ದು ಆಗಲ್ಲ. ಇನ್ ಕೆಲವ್ರಿಗೆ ಏನಾಗುತ್ತೆ, ಒಂದು ಮಾವಿನ ಹಣ್ಣು ತಿಂದ ತಕ್ಷಣ ಅವ್ರಿಗೆ ಲೈಟ್ ಬೇದಿ ಶುರು ಆಗುತ್ತೆ. ಸೊ ಅದಕ್ಕೂ ಮತ್ತೆ ಮೆಡಿಸಿನ್ ತಗೋಬೇಕಲ್ಲ. ಪ್ರೆಗ್ನೆನ್ಸಿನಲ್ಲಿ ಅವಾಯ್ಡ್ ಅನ್ನೆಸೆಸರಿ ಮೆಡಿಸಿನ್ಸ್ ಅನ್ನೋದಕ್ಕೋಸ್ಕರ ಕೆಲವರು ಅವ್ರವ್ರ ಮನೆತನದ ಪ್ರಕಾರ ಹೇಳ್ಕೊಂಡಿರ್ತಾರೆ. ಅಂಡ್ ಇದೆಲ್ಲ ಹೆಂಗೆ ಗೊತ್ತಾ, ಇವಾಗ ಒಂದ್ ತಾಯಿಗೆ ಏನೇನು ಸರಿ ಸೆಟ್ ಆಗಿರಲ್ವಾ, ಯೂಶಲಿ ಅವ್ರ ಮಗಳಿಗೂ ಹಂಗೆ ಇರುತ್ತೆ. ಸೊ ಆ ಮಟ್ಟಕ್ಕೆ ಅವ್ರ ಮನೆಯವ್ರು ಏನೇನ್ ಹೇಳ್ತಾರೋ ಅದನ್ನ ಫಾಲೋ ಮಾಡೋದು ಓಕೆ. ಬಟ್ ಅದರ್ವೈಸ್ ಆ ತರದ್ ಯಾವ್ದು ದೇರ್ ಇಸ್ ನೋ ಫುಡ್ ರೆಸ್ಟ್ರಿಕ್ಷನ್ ಎಟ್ ಆಲ್. ಇನ್ನು ಕೆಲವು ನಮ್ದು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಲ್ಲ, IVF ಟ್ರೀಟ್ಮೆಂಟ್ ಎಲ್ಲ ಮಾಡ್ಬೇಕಾದ್ರೆ ಕೆಲವು ಇಂಜೆಕ್ಷನ್ಸ್ ಕೊಡ್ತೀವಲ್ಲ, ಅವಾಗ ಮಾತ್ರ ವಿ ಹ್ಯಾವ್ ಸೀನ್ ಸಮ್ ಸಾರ್ಟ್ ಆಫ್ ರಿಯಾಕ್ಷನ್ಸ್. ಕೆಲವರಿಗೆ ಫೇಸ್ ಸ್ವೆಲ್ಲಿಂಗ್ ಆಗುತ್ತೆ, ಒಂದು ಈಟ್ ಸ್ಕ್ವಿಡ್ಸ್ ಅಂಡ್ ಪ್ರಾನ್ಸ್. ಎಲ್ಲಾರ್ಗೂ ಆಗತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಫಾರ್ ಸಮ್ ಆಫ್ ದಮ್. ಸೊ ವಿ ಡೂ ಗಿವ್ ದಮ್ ಅ ಕಾಷನ್. ಸೊ ಈ ಬೇರೆಯವರೆಲ್ಲ ಕೆಲವರು ಅವರ ಅಲರ್ಜೀಸ್ ಎಲ್ಲ ಹೇಳಿರ್ತಾರೆ. ಅಲರ್ಜಿಗೆ ಫುಲ್ ಅಲರ್ಜಿ ಪ್ಯಾನೆಲ್ ಟೆಸ್ಟ್ ಅಂತಾನೆ ಇದೆ, ದೊಡ್ಡ ಟೆಸ್ಟ್ ಅದು. ಅದರೊಳಗಡೆ ಎಲ್ಲ ಗೊತ್ತಾಗತ್ತೆ, ಏನೇನಿದೆ ಏನೇನಿಲ್ಲ ಅಂತೆಲ್ಲ. ಅದನ್ನೆಲ್ಲ ನೋಡ್ಕೊಂಡು ಇಟ್ ಇಸ್ ಆಲ್ವೇಸ್ ಟ್ರೀಟಬಲ್. ಯೂಶಲಿ ಇದು ಪಪಾಯ ತಿನ್ಬಾರ್ದು ಅಂತ ಹೇಳ್ತಾರೆ. ಸ್ವಲ್ಪ ಪ್ರೋಸ್ಟಾಗ್ಲಾಂಡಿನ್ ಅಂಶ ಇರೋದ್ರಿಂದ ಫಸ್ಟ್ 3 months ಅಂತೂ ಖಂಡಿತ ತಿನ್ಬಾರ್ದು. ರೈಪ್ ಪಪಾಯ ಆಮೇಲೆ ತಿಂದ್ರೆ ಏನಾಗತ್ತೋ ಇಲ್ವೋ ಅಂತ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಯಾರ ಹತ್ರ ಸರಿಯಾಗಿ. ಯಾರು ಹೋಗ್ಬಿಟ್ಟು ಅಂತ ಚಾನ್ಸ್ ತಗೊಳಲ್ವಲ್ಲ, ಅಷ್ಟೊಂದು ದೇ ವಾಂಟ್ ಗೋ ಓವರ್ ಬೋರ್ಡ್ ಅಂಡ್ ಟ್ರೈ ಸಚ್ ಥಿಂಗ್ಸ್. ಅಂಡ್ ಅಫ್ ಕೋರ್ಸ್ ಈ MSG ಅದೆಲ್ಲ ಇರ್ತಕ್ಕಂಥ ಫುಡ್ಸ್ ಯು ಶುಡ್ ಅವಾಯ್ಡ್ ಟಿಲ್ 12 to 14 weeks. ಆಚೆ ಕಡೆ ತಿನ್ಲೇಬಾರ್ದು ಅಂತ ನಾನು ಹೇಳಲ್ಲ, ಬಟ್ ಆಚೆ ಕಡೆ ತಿಂದಾಗ್ಲೂ ಈಟ್ ಸಮಥಿಂಗ್ ವಿಚ್ ಇಸ್ ಬಾಯ್ಲ್ಡ್ ಆರ್ ಕುಕ್ಡ್. ಇವಾಗ ನೀವೇನೋ ಇಫ್ ಯು ಈಟ್ ಸಮಥಿಂಗ್ ರಾ, ಮೇ ಬಿ ಇಟ್ಸ್ ಅ ಸಲಾಡ್ ಇರ್ಬೋದು, ಅಥವಾ ಪಾನಿಪುರಿ ಇರ್ಬೋದು, ಮತ್ತೊಂದಿರ್ಬೋದು. ಇಫ್ ದಟ್ ವಾಟರ್ ಏನೋ ಸರಿಯಾಗಿರ್ಲಿಲ್ಲ ಅಂತಂದ್ರೆ ಅನ್ನೆಸೆಸರಿ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ಆದಷ್ಟು ಏನೋ ಈಟ್ ಫ್ರಮ್ ಅ ಪ್ಲೇಸ್ ವಿಚ್ ಯು ನೋ ವೆರಿ ವೆಲ್, ಅಥವಾ ಬಾಯ್ಲ್ಡ್ ಹೀಟೆಡ್ ಆ ತರದನ್ನ ತಿನ್ನಿ. ಬೇರೆ ಯಾವ್ದನ್ನು ಅದೇನ ಸುಮಾರು ಕೇಳ್ತಾರಪ್ಪ, ಅದೇನೋ ನಿಂಬೆ ಹಣ್ಣು ತಿನ್ಬೋದಾ ಅಂತಾರೆ, ಒಬ್ರು ಕಿತ್ಲೆ ಹಣ್ಣು ತಿನ್ಬೋದಾ ಅಂತಾರೆ. ಅಯ್ಯೋ ಯಾವ ಹಣ್ಣು ಬೇಕಾದ್ರೆ ತಿನ್ಬೋದಮ್ಮ, ಎಲ್ಲ ತಿನ್ನು ಅಂತ ನಾವು ಅಷ್ಟನ್ನೇ ಹೇಳಿ ಕಳಿಸ್ತೀವಿ. ಮೇಡಮ್, ಈಗ ಪ್ರೆಗ್ನೆನ್ಸಿ ಆದ್ರು ಅಂತಂದ್ರೆ, ಈಗ ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಎಲ್ಲ ಕೆಲಸ ಮಾಡಿ ನೀನ್ ನಾಳೆ ಡೆಲಿವರಿ ಅನ್ನೋವಾಗೂ ಕೆಲಸ ಮಾಡ್ತಾ ಇದ್ರು. ಇವಾಗ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ ತಕ್ಷಣ ಅವ್ರಿಗೆ ಫುಲ್ ರೆಸ್ಟ್ ಮಾಡ್ತಾರೆ. ಅದ್ರಲ್ಲಿ ಬಹಳ ಪ್ರಮುಖವಾಗಿ ಬಗ್ಬೇಡಿ, ಮಗುಗ್ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಪ್ರೆಗ್ನೆಂಟ್ ಆದವ್ರು ಬಗ್ಲೇಬಾರ್ದ ಮೇಡಮ್? ಯಾರು ಹೇಳಿದ್ರು? ಏನ್ ಬೇಕಾ ಮಾಡ್ಬೋದು. ಜಾಸ್ತಿ ಬಗ್ಬೇಡ, ಮಗುಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ ಮನೇಲಿರೋರು ಗಂಡ ಎಲ್ಲ ಏನಾದ್ರು ಕೊಡೋದು ಆಗಿದ್ರು ಬಗ್ಗಕ್ಕೂ ಬಿಡಲ್ಲ. ದೇರ್ ಆರ್ ಸಮ್ ಕಂಡೀಷನ್ಸ್ ಆಯ್ತಾ. ಇವಾಗ ಯಾರಿಗೋ ಏನೋ ತುಂಬಾ ಹಿಸ್ಟೋಸ್ಕೋಪೀಸ್ ಆಗಿದ್ದು, ಅಥವಾ ಶಾರ್ಟ್ ಸರ್ವಿಕ್ಸ್, ಏನೇನೋ ಸರ್ಜರೀಸ್ ಆಗಿ ಅಂತವ್ರಿಗೆ ಏನಾರ ಇದ್ರೆ ಪ್ರೀ ಟರ್ಮ್ ಡೆಲಿವರಿ ಆಗೋ ಸಂದರ್ಭ ಇರುತ್ತೆ. ಈ ಗರ್ಭಾಶಯದ ಬಾಯಿ ತುಂಬಾ ಚಿಕ್ಕದಾಗಿರುತ್ತೆ, ಅಂತವ್ರು ಮಾತ್ರ ಬಗ್ಗಿ ಎದ್ದು ಜಾಸ್ತಿ ಮಾಡಬಾರ್ದು, ಭಾರ ಎತ್ತಬಾರ್ದು, ಅದು ಇದು. ಬಟ್ ಬೇರೆ ಎಲ್ಲಾರ್ಗುನು ಇವಾಗ ನಮ್ ಸೆಟಪ್ ಅಲ್ಲೇ ನಾವು IVF ಮಾಡ್ತೀವಲ್ಲ, ಆ ಪೇಷಂಟ್ಸ್ ನಾವೇನ್ ಹೇಳ್ತೀವಿ, ಮಾಡಿದ ದಿವಸ ಮಾತ್ರ ರೆಸ್ಟ್ ತಗೊಳ್ಳಿ, ಕೀಪ್ ಯುವರ್ ಸೆಲ್ಫ್ ಆಕ್ಟಿವ್. ಏನಾಗುತ್ತೆ, ಎಂಟಿ ಮೈಂಡ್ ಬಿಕಮ್ಸ್ ಅ ಡೆವಲ್ಸ್ ವರ್ಕ್ಶಾಪ್. ಪ್ರೆಗ್ನೆನ್ಸಿ ಇಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ಎ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಫಾರ್ ದ ಮದರ್. ಭಗವಂತನ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಎವ್ರಿ ಸೆಲ್ ಆಫ್ ದ ಫೀಮೇಲ್ ಕ್ಯಾನ್ ಅಡಾಪ್ಟ್ ಫಾರ್ ದ ಚೇಂಜಸ್ ಆಫ್ ಪ್ರೆಗ್ನೆನ್ಸಿ. ಸೊ ಆತರ ಏನು, ಅನ್ಲೆಸ್ ಇವಾಗ ಇಫ್ ದೇರ್ ಇಸ್ ಅ ಹೆಲ್ತ್ ಪ್ರಾಬ್ಲಮ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಆಬ್ವಿಯಸ್ಲಿ ಅವಾಗ ರೆಸ್ಟ್ ತಗೊಳ್ಳೇಬೇಕು. ವಿ ಶುಡ್ ಬಿ ನೋಟಿಫೈಡ್ ಬೈ ಯೋರ್ ಡಾಕ್ಟರ್. ಅದರ್ವೈಸ್ ಎಸ್, ಯು ಶುಡ್ ವಾಕ್ ಫಾರ್ ಸಮ್ ಟೈಮ್. ರನ್ನಿಂಗ್ ರೇಸು, ಹೈಕಿಂಗ್ ಅವೆಲ್ಲ ಮಾಡ್ಬೇಕಾಗಿಲ್ಲ. ಕೆಲವ್ರೇನೋ ಏನೋ ಸಮ್ ಫನ್ ಟ್ರಿಪ್ ಅಂತೆಲ್ಲ ಮಾಡ್ತಾರಪ್ಪ. ಇವಾಗ ಮುಂಚೆ ಎಲ್ಲ ಬರೀ ಏನೋ ಹನಿಮೂನ್ ಕೇಳಿದ್ದೆ, ಇವಾಗ ಬೇಬಿ ಮೂನ್ ಅಂದ್ರು. ನಾನು ಅದ್ಯಾವ್ದದು ಅಂತ ಲಿಟಲ್ ಸರ್ಪ್ರೈಸ್ಡ್. ಬೇಬಿ ಮೂನ್ ಅನ್ಬಿಟ್ಟು ಹೋಗ್ಬಿಟ್ಟು ಸಿಂಗಾಪುರ್ ಅಲ್ಲಿ ಹೋಗ್ಬಿಟ್ಟು ಸೆಂಟೋಸ್ ಐಲ್ಯಾಂಡ್ ಹೋಗ್ಬಿಟ್ಟು ಥ್ರಿಲ್ಲರ್ ರೈಡ್ ಎಲ್ಲ ಮಾಡ್ಕೊಂಡು ಪ್ರೀ ಟರ್ಮ್ ಡೆಲಿವರಿ ಮಾಡ್ಕೊಂಡ್ರು. ಅಷ್ಟೆಲ್ಲ ಹೀರೋಯಿಸಮ್ ಏನ್ ಬೇಡ. ಇತಿಮಿತಿನಲ್ಲಿ ಏನ್ ಮಾಡ್ಬೇಕೋ ಅಷ್ಟೆಲ್ಲ ಧಾರಾಳವಾಗಿ ಮಾಡ್ಬೋದು.
ಇಟ್ಸ್ ಓಕೆ.